ಇವತ್ತು ಪೂರ್ಣ ಆಗಿದ್ದು 300 ಮನೆಗಳು. ಅಂದ್ರೆ 300 ಜನ ಪೂರ್ಣ ಹಣ ತುಂಬಿದ್ದಾರೆ. ಸರ್ಕಾರದ ನಿಯಮ ಪ್ರಕಾರ ಪೂರ್ಣ ರೊಕ್ಕ ತುಂಬ್ಯಾರ. ಆ 300 ಮಂದಿ ಇವತ್ತು ಹಕ್ಕುಪತ್ರ ಕೊಡ್ತೀವಿ, ಅವ್ರಿಗೆ ಕೀಲಿ ಕೊಟ್ಬಿಡ್ತೀವಿ. ಮತ್ತು ಕುಡಿ ನೀರಿನ ವ್ಯವಸ್ಥೆ ಮಾಡ್ಲಕತ್ತೀವಿ, ಡ್ರೈನೇಜ್ ಆಗಿದೆ. ಇನ್ನು ಅವ್ರು ಬಂದಿದ್ದ ಮ್ಯಾಗೆ ಡಾಂಬರ್ ರಸ್ತೆ ಒಂದು ಮಾಡ್ತೀವಿ. ಮುಂದೆ ಮೇನ್ ಡ್ರೈನೇಜು ಸುಮಾರು 4 ಕೋಟಿ ರೂಪಾಯಿದೊಂದು ನಾವು ಮಂಜೂರಾತಿ ಮಾಡೀವಿ. ಈಗ ಏನೇ ಆಲ್ಯಮಿನ್ ಕ್ರಾಸದಿಂದ ಇದು ಪೂರ್ತಿ ಇದು ಅಥಾರಿಟಿಗೆ ಹೋಗಿ ಕೊಡ್ತೈತಿ ರೋಡು. ಇದನ್ನು ಕಂಪ್ಲೀಟ್ ಮಾಡ್ತೀವಿ. ಹಾಗೆ ಅದ್ರ ತಳಗೆ ಡ್ರೈನೇಜು ಮತ್ತು ಕುಡಿ ನೀರಿನ ಪೈಪ್ಲೈನ್ ಎಲ್ಲ ಮಾಡ್ತೀವಿ. ಸ್ಟ್ರೀಟ್ ಲೈಟು ಇಷ್ಟು ಮಾಡಿ ಕೊಟ್ಟರೆ 2ನೇ ಹಂತದಾಗ ಮತ್ತು 400 ಮನೆ ಕೊಡ್ತೀವಿ. ಎಲ್ಲರೂ ಕಡ್ಡಾಯವಾಗಿ ಬಂದಿರಬೇಕು. ಈಗ ಅವರು 300 ಜನ ಬಂದಿರ್ತಾರೆ. ಒಮ್ಮೆ ಜನ ಬಂದಿರಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅವರ ಮನೆಗಳು ಸುರಕ್ಷಿತ ಇರ್ತಾವೆ. ಉಳ್ಕೋದವ್ರು ಏನು ಈ ಮನೆಯೇ ಆಗೋದಿಲ್ಲ, ಇದು ಸುಳ್ಳಿದೆ, ಇದು ಯಾವುದು ಇನ್ನೂ 10 ವರ್ಷ ಆದ್ರೆ ಆಗೋದಿಲ್ಲ ತೇನು ಅಪಪ್ರಚಾರ ಮಾಡೋರು ಬಿಜಾಪುರ ನಗರದಲ್ಲಿ ಮಹಾಪ್ರಭುಗಳೇ ಕೆಲವೊಂದು ಮಂದಿ ಅದಾರ. ಅವ್ರಿಗೆ ಒಂದು ಉತ್ತರ ಅಂದರೆ ಈ 400 ಮನೆ ಏನು ಅವ್ರು ಏನು ಮಾಡ್ಯಾರ, 50,000 1 ಲಕ್ಷ ಹಿಂಗೆ ತುಂಬ್ಯಾರ. ಅವರು ಪೂರ್ಣ ಪ್ರಮಾಣದ ರೊಕ್ಕ ತುಂಬ ದಿವಸನೇ ಅವ್ರದ್ದು ರೆಡಿ ಆಗ್ತಾವೆ, ಅವು 400 ಕೊಡ್ತೀವಿ. ಒಟ್ಟಿದು 1493 ಮನೆ ಈಗ ಆಗ್ತಾ ಇರೋದು. 1493 ಮನೆಯಾಗ ಇವತ್ತು 300 ಕೊಡ್ತಾಯಿದ್ದೀವಿ. ಅದ್ರಾಗ 1193 ಮನೆ ಉಳಿತಾವೆ. ಅದ್ರಾಗ 400 ಮಂದಿದು ಟೆಂಪ್ರರಿ ಹಕ್ಕುಪತ್ರ ಕೊಡ್ತೀವಿ. ಟೆಂಪ್ರರಿ ಹಕ್ಕುಪತ್ರ ಅಂದ್ರೆ ಎಂದ ಅವ್ರು ಪೂರ್ಣ ಪ್ರಮಾಣದ ರೊಕ್ಕ ಕೊಡ್ತಾರೆ ಅಂದ ಅವ್ರಿಗೆ ಅಲಾಟ್ಮೆಂಟ್ ಆಗ್ತದೆ. ಆ 400 ಜನ ತುಂಬಿದ ಮೇಲೆ 793 ಮನೆ ಅವು 2ನೇ ಹಂತದ ಇನ್ನೊಂದು 7-8 ತಿಂಗಳು ಹೋಗ್ತದೆ. ಇದು ಆದಮ್ಯಾಗ ಇನ್ನೂ ನಮ್ಮ ಜಾಗ ಇದೆ ಒಟ್ಟು 31 ಎಕರೆ. ಅದರಲ್ಲಿ ಇನ್ನೂ 850 ಮನೆ ಕೊಡ್ತಾವೆ. ಆದರೆ ಅವತ್ತನ್ನು G+2 ಮಾಡ್ತೀವಿ. ಆ 850 ಮನೆ ಆದ್ಮ್ಯಾಗ ಒಟ್ಟು ನಮ್ಮ ಬಿಜಾಪುರ ನಗರಕ್ಕೆ ನಮ್ಮ ಅವಧಿಯಲ್ಲಿ ಹೋದ ಅವಧಿಯಲ್ಲಿ 3750 ಮನೆ ಅಲಾಟ್ಮೆಂಟ್ ಆಗ್ಯಾವ. ಇಷ್ಟು ಎಲ್ಲಿ ಎಷ್ಟು ಕೊಡ್ತೋ ಅಷ್ಟು ಕೂಡಿಸ್ತೀವಿ. ಬುತ್ನಾಳ್ ಕೆರೆ ಬಲ್ಲಿನೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ, ಅಲ್ಲಿ ಉಳಿದ ಮನೆಗಳು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು 300 ಮನೆ ಸ್ಲಮ್ನಾಗ ಬಂದವು. ಅವತ್ರನ್ನ ನಾವು ಇಬ್ರಾಹಿಂಪುರದಲ್ಲಿ ನಮ್ಮ ಅಡಿಕೆಗಲ್ಲಿ ಏನು ಗೆದ್ದಲ್ ತಿಪ್ಪಿ ಇದರಲ್ಲಿ ಮತ್ತು ರಂಭಾಪುರದಲ್ಲಿ ಸುಮಾರು ಅಲ್ಲಿ 300 ಮನೆ ಅವು ಹಕ್ಕುಪತ್ರ ಕೊಡ್ತಾಯಿದ್ದೀವಿ ಇವತ್ತು ಮತ್ತು ನಾಳೆ. ಮತ್ತೊಂದು 1000 ಮನೆ ಸ್ಲಮ್ದಾಗ ನಾವು ತೊಗೊಂಡು ಬರ್ತಾಯಿದ್ದೀವಿ. ಅಂದರೆ ಒಂದು 2 ವರ್ಷನಾಗ ವಿಜಯಪುರ ನಗರದಲ್ಲಿ 90% ಗುಡಿಸಲ ರಹಿತ ಸ್ಲಮ್ ಮುಕ್ತ ವಿಜಯಪುರ ನಗರ ಮಾಡ್ತಾಯಿದ್ದೀವಿ. ಮತ್ತೆಷ್ಟೇ ಮನೆ ಬೇಕಾದರೂ ಈ ತರಲಿಕ್ಕೆ ನಮ್ಮ ಜಾಗನೂ ಐತಿ. ಮತ್ತು ಬಡವ್ರಿಗೆ ಭಾಳ ಈಗೇನು ಸ್ಲಮ್ನಾಗ ಬರೀ 1 ಲಕ್ಷ ರೂಪಾಯಿ ತುಂಬಿದ್ರೆ ಅವರಿಗೆ ಒಂದು ಮನೆ ಸಿಗ್ತದೆ ಮತ್ತು ಹಕ್ಕುಪತ್ರ ಸಿಗ್ತೈತೆ. ಮತ್ತು ಅವ್ರ ಈಗಿದ್ದಂಥ ಸ್ಲಮ್ದಾಗಿರಲಿ ಸರ್ಕಾರಿ ಜಾಗದಾಗ ಏನು ಅದಾರ ಅವೆಲ್ಲ ಅನಧಿಕೃತ. ನಾವೇನು ಇವತ್ತು ಕೊಡ್ತೀವಲ್ಲ ಇದೆಲ್ಲ ಹಕ್ಕುಪತ್ರ ಕೊಡ್ತೀವಿ. 10 ವರ್ಷದ ನಂತರ ಆ ಮನೆ ಅವ್ರು ಮಾರಾಟ ಮಾಡ್ಬೋದು, ಅದ್ರ ಮ್ಯಾಗ ಸಾಲ ತೆಗಿಬೋದು, ಅಂದ್ರೆ ಸ್ವಂತ ಮಾಲಕರಾಗ್ತಾರೆ. ಈಗಿರುವಂಥದ್ದು ಎಲ್ಲ ಟೆಂಪ್ರರಿ ಇದೆ. ಅದು ಹಕ್ಕುಪತ್ರದ ಹಿಂದೆ ಬೊಮ್ಮಾಯಿ ಇದ್ದಾಗೇ ಕೊಡ್ಲಾಕ್ಕೆ ಸ್ಟಾರ್ಟ್ ಮಾಡೀವಿ. ಇಡೀ ವಿಜಯಪುರ ನಗರದಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ನಾವು ಹಕ್ಕುಪತ್ರ ಕೊಡ್ತಾಯಿದ್ದೀವಿ. ಈಗಾಗಲೇ ಕೊಟ್ಟಿದ್ದೀವಿ. ಇನ್ನೂ ಎಷ್ಟು ಬಾಕಿ ಇದೆ ಅದನ್ನು ಎಲ್ಲ ಕೊಡ್ತೀವಿ. 2 ವರ್ಷದಲ್ಲಿ ವಿಜಯಪುರ ಸ್ಲಮ್ ಮುಕ್ತ ಗುಡಿಸಲು ಮುಕ್ತ ವಿಜಯಪುರ ನಗರ ಆಗ್ತದೆ. ಇವತ್ತು ಪೂರ್ಣ ಆಗಿದ್ದು 300 ಮನೆಗಳು. ಅಂದ್ರೆ 300 ಜನ ಪೂರ್ಣ ಹಣ ತುಂಬಿದ್ದಾರೆ. ಸರ್ಕಾರದ ನಿಯಮ ಪ್ರಕಾರ ಪೂರ್ಣ ರೊಕ್ಕ ತುಂಬ್ಯಾರ. ಆ 300 ಮಂದಿ ಇವತ್ತು ಹಕ್ಕುಪತ್ರ ಕೊಡ್ತೀವಿ, ಅವ್ರಿಗೆ ಕೀಲಿ ಕೊಟ್ಬಿಡ್ತೀವಿ. ಮತ್ತು ಕುಡಿ ನೀರಿನ ವ್ಯವಸ್ಥೆ ಮಾಡ್ಲಕತ್ತೀವಿ, ಡ್ರೈನೇಜ್ ಆಗಿದೆ. ಇನ್ನು ಅವ್ರು ಬಂದಿದ್ದ ಮ್ಯಾಗೆ ಡಾಂಬರ್ ರಸ್ತೆ ಒಂದು ಮಾಡ್ತೀವಿ. ಮುಂದೆ ಮೇನ್ ಡ್ರೈನೇಜು ಸುಮಾರು 4 ಕೋಟಿ ರೂಪಾಯಿದೊಂದು ನಾವು ಮಂಜೂರಾತಿ ಮಾಡೀವಿ. ಈಗ ಏನೇ ಆಲ್ಯಮಿನ್ ಕ್ರಾಸದಿಂದ ಇದು ಪೂರ್ತಿ ಇದು ಅಥಾರಿಟಿಗೆ ಹೋಗಿ ಕೊಡ್ತೈತಿ ರೋಡು. ಇದನ್ನು ಕಂಪ್ಲೀಟ್ ಮಾಡ್ತೀವಿ. ಹಾಗೆ ಅದ್ರ ತಳಗೆ ಡ್ರೈನೇಜು ಮತ್ತು ಕುಡಿ ನೀರಿನ ಪೈಪ್ಲೈನ್ ಎಲ್ಲ ಮಾಡ್ತೀವಿ. ಸ್ಟ್ರೀಟ್ ಲೈಟು ಇಷ್ಟು ಮಾಡಿ ಕೊಟ್ಟರೆ 2ನೇ ಹಂತದಾಗ ಮತ್ತು 400 ಮನೆ ಕೊಡ್ತೀವಿ. ಎಲ್ಲರೂ ಕಡ್ಡಾಯವಾಗಿ ಬಂದಿರಬೇಕು. ಈಗ ಅವರು 300 ಜನ ಬಂದಿರ್ತಾರೆ. ಒಮ್ಮೆ ಜನ ಬಂದಿರಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅವರ ಮನೆಗಳು ಸುರಕ್ಷಿತ ಇರ್ತಾವೆ. ಉಳ್ಕೋದವ್ರು ಏನು ಈ ಮನೆಯೇ ಆಗೋದಿಲ್ಲ, ಇದು ಸುಳ್ಳಿದೆ, ಇದು ಯಾವುದು ಇನ್ನೂ 10 ವರ್ಷ ಆದ್ರೆ ಆಗೋದಿಲ್ಲ ತೇನು ಅಪಪ್ರಚಾರ ಮಾಡೋರು ಬಿಜಾಪುರ ನಗರದಲ್ಲಿ ಮಹಾಪ್ರಭುಗಳೇ ಕೆಲವೊಂದು ಮಂದಿ ಅದಾರ. ಅವ್ರಿಗೆ ಒಂದು ಉತ್ತರ ಅಂದರೆ ಈ 400 ಮನೆ ಏನು ಅವ್ರು ಏನು ಮಾಡ್ಯಾರ, 50,000 1 ಲಕ್ಷ ಹಿಂಗೆ ತುಂಬ್ಯಾರ. ಅವರು ಪೂರ್ಣ ಪ್ರಮಾಣದ ರೊಕ್ಕ ತುಂಬ ದಿವಸನೇ ಅವ್ರದ್ದು ರೆಡಿ ಆಗ್ತಾವೆ, ಅವು 400 ಕೊಡ್ತೀವಿ. ಒಟ್ಟಿದು 1493 ಮನೆ ಈಗ ಆಗ್ತಾ ಇರೋದು. 1493 ಮನೆಯಾಗ ಇವತ್ತು 300 ಕೊಡ್ತಾಯಿದ್ದೀವಿ. ಅದ್ರಾಗ 1193
93 ಮನೆ ಉಳಿತಾವೆ. ಅದ್ರಾಗ 400 ಮಂದಿದು ಟೆಂಪ್ರರಿ ಹಕ್ಕುಪತ್ರ ಕೊಡ್ತೀವಿ. ಟೆಂಪ್ರರಿ ಹಕ್ಕುಪತ್ರ ಅಂದ್ರೆ ಎಂದ ಅವ್ರು ಪೂರ್ಣ ಪ್ರಮಾಣದ ರೊಕ್ಕ ಕೊಡ್ತಾರೆ ಅಂದ ಅವ್ರಿಗೆ ಅಲಾಟ್ಮೆಂಟ್ ಆಗ್ತದೆ. ಆ 400 ಜನ ತುಂಬಿದ ಮೇಲೆ 793 ಮನೆ ಅವು ಎರಡನೇ ಹಂತದ ಇನ್ನೂ ಒಂದು 7-8 ತಿಂಗಳು ಹೋಗ್ತದೆ. ಇದು ಆದಮ್ಯಾಗ ಇನ್ನೂ ನಮ್ಮ ಜಾಗ ಇದೆ ಒಟ್ಟು 31 ಎಕರೆ. ಅದರಲ್ಲಿ ಇನ್ನೂ 850 ಮನೆ ಕೊಡ್ತಾವೆ. ಆದರೆ ಅವತ್ತನ್ನು G+2 ಮಾಡ್ತೀವಿ. ಆ 850 ಮನೆ ಆದ್ಮ್ಯಾಗ ಒಟ್ಟು ನಮ್ಮ ಬಿಜಾಪುರ ನಗರಕ್ಕೆ ನಮ್ಮ ಅವಧಿಯಲ್ಲಿ ಹೋದ ಅವಧಿಯಲ್ಲಿ 3750 ಮನೆ ಅಲಾಟ್ಮೆಂಟ್ ಆಗ್ಯಾವ. ಇಷ್ಟು ಎಲ್ಲಿ ಎಷ್ಟು ಕೊಡ್ತೋ ಅಷ್ಟು ಕೂಡಿಸ್ತೀವಿ. ಬುತ್ನಾಳ್ ಕೆರೆ ಬಲ್ಲಿನೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ, ಅಲ್ಲಿ ಉಳಿದ ಮನೆಗಳು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು 300 ಮನೆ ಸ್ಲಮ್ನಾಗ ಬಂದವು. ಅವತ್ರನ್ನ ನಾವು ಇಬ್ರಾಹಿಂಪುರದಲ್ಲಿ ನಮ್ಮ ಅಡಿಕೆಗಲ್ಲಿ ಏನು ಗೆದ್ದಲ್ ತಿಪ್ಪಿ ಇದರಲ್ಲಿ ಮತ್ತು ರಂಭಾಪುರದಲ್ಲಿ ಸುಮಾರು ಅಲ್ಲಿ 300 ಮನೆ ಅವು ಹಕ್ಕುಪತ್ರ ಕೊಡ್ತಾಯಿದ್ದೀವಿ ಇವತ್ತು ಮತ್ತು ನಾಳೆ. ಮತ್ತೊಂದು 1000 ಮನೆ ಸ್ಲಮ್ದಾಗ ನಾವು ತೊಗೊಂಡು ಬರ್ತಾಯಿದ್ದೀವಿ. ಅಂದರೆ ಒಂದು 2 ವರ್ಷನಾಗ ವಿಜಯಪುರ ನಗರದಲ್ಲಿ 90% ಗುಡಿಸಲ ರಹಿತ ಸ್ಲಮ್ ಮುಕ್ತ ವಿಜಯಪುರ ನಗರ ಮಾಡ್ತಾಯಿದ್ದೀವಿ. ಮತ್ತೆಷ್ಟೇ ಮನೆ ಬೇಕಾದರೂ ಈ ತರಲಿಕ್ಕೆ ನಮ್ಮ ಜಾಗನೂ ಐತಿ. ಮತ್ತು ಬಡವ್ರಿಗೆ ಭಾಳ ಈಗೇನು ಸ್ಲಮ್ನಾಗ ಬರೀ 1 ಲಕ್ಷ ರೂಪಾಯಿ ತುಂಬಿದ್ರೆ ಅವರಿಗೆ ಒಂದು ಮನೆ ಸಿಗ್ತದೆ ಮತ್ತು ಹಕ್ಕುಪತ್ರ ಸಿಗ್ತೈತೆ. ಮತ್ತು ಅವ್ರ ಈಗಿದ್ದಂಥ ಸ್ಲಮ್ದಾಗಿರಲಿ ಸರ್ಕಾರಿ ಜಾಗದಾಗ ಏನು ಅದಾರ ಅವೆಲ್ಲ ಅನಧಿಕೃತ. ನಾವೇನು ಇವತ್ತು ಕೊಡ್ತೀವಲ್ಲ ಇದೆಲ್ಲ ಹಕ್ಕುಪತ್ರ ಕೊಡ್ತೀವಿ. 10 ವರ್ಷದ ನಂತರ ಆ ಮನೆ ಅವ್ರು ಮಾರಾಟ ಮಾಡ್ಬೋದು, ಅದ್ರ ಮ್ಯಾಗ ಸಾಲ ತೆಗಿಬೋದು, ಅಂದ್ರೆ ಸ್ವಂತ ಮಾಲಕರಾಗ್ತಾರೆ. ಈಗಿರುವಂಥದ್ದು ಎಲ್ಲ ಟೆಂಪ್ರರಿ ಇದೆ. ಅದು ಹಕ್ಕುಪತ್ರದ ಹಿಂದೆ ಬೊಮ್ಮಾಯಿ ಇದ್ದಾಗೇ ಕೊಡ್ಲಾಕ್ಕೆ ಸ್ಟಾರ್ಟ್ ಮಾಡೀವಿ. ಇಡೀ ವಿಜಯಪುರ ನಗರದಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ನಾವು ಹಕ್ಕುಪತ್ರ ಕೊಡ್ತಾಯಿದ್ದೀವಿ. ಈಗಾಗಲೇ ಕೊಟ್ಟಿದ್ದೀವಿ. ಇನ್ನೂ ಎಷ್ಟು ಬಾಕಿ ಇದೆ ಅದನ್ನು ಎಲ್ಲ ಕೊಡ್ತೀವಿ. 2 ವರ್ಷದಲ್ಲಿ ವಿಜಯಪುರ ಸ್ಲಮ್ ಮುಕ್ತ ಗುಡಿಸಲು ಮುಕ್ತ ವಿಜಯಪುರ ನಗರ ಆಗ್ತದೆ. ಏನು ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನು ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನು ಪ್ರಾಬ್ಲಮ್? ನಿಮ್ಮ ಎಮ್.ಎಲ್.ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನು ಕಥೆ ಇಲ್ಲಿ ಬಂತಾ? ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್.ಎಲ್.ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.